ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ನೋಟಿಫಿಕೇಶನ್ ಆಗುವಂತಹ ಸಂಭಾವನೆ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಮೇ ಅಥವಾ ಜೂನ್ ತಿಂಗಳಲ್ಲಿ ಆಗ್ಬೋದು. ಸೊ ಇನ್ನೊಂದು ಹೇಳ್ತಾ ಇದ್ದಾರೆ ಆಫ್ಲೈನ್ ಅಥವಾ ಆನ್ಲೈನ್ ಅಂತ ಹೇಳ್ತಿದ್ದಾರೆ. ನೋಡೋಣ ಸರ್ಕಾರ ಯಾವ ನಿರ್ಧಾರ ತಗೊಳುತ್ತೋ ನಾವೇನು ಮಾಡೋಣ, ಅದಕ್ಕೆಲ್ಲ ರೆಡಿ ಇರುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ. ಸೊ ಈಗ ಫಸ್ಟ್ ನಾವು ಟಿ ಓದ್ಬೇಕಾದ್ರೆ ಯಾವ ಟ್ರಿಕ್ಸ್ ಅನ್ನ ಯೂಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಫಸ್ಟ್ ಪಾಯಿಂಟ್ ನೋಡ್ಕೊಡ್ರಿ, ಪಠ್ಯಕ್ರಮವನ್ನ ಸಿಲೆಬಸ್ ಅನ್ನ ಕಲೆಕ್ಟ್ ಮಾಡ್ಕೊಡ್ರಿ. ಪಠ್ಯಕ್ರಮ ಸಿಲೆಬಸ್ ಜೊತೆಗೆ ಟೆಕ್ಸ್ಟ್ ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಡ್ರಿ. ನಿಮ್ ಸಬ್ಜೆಕ್ಟ್ ಆದ್ರೆ ಟೆಕ್ಸ್ಟ್ ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಡ್ರಿ. 8th 9th 10th ಇದ್ರಲ್ಲಿ ಮೇಜರ್ ಇರ್ತಕ್ಕಂಥ ಸೋರ್ಸ್ ಇರ್ತದೆ. ಇದ್ರ ಜೊತೆಗೆ ಬೇಸಿಕ್ ಇರ್ತಕ್ಕಂಥದ್ದು 6th 7th ಸಹ ತಗೊಂಡು ಓದ್ರಿ. ಸೊ ಓದ್ಬೇಕಾದ್ರೆ ಟೆಕ್ಸ್ಟ್ ಬುಕ್ಸ್ ಇಂದ ನೋಟ್ಸ್ ಅನ್ನ ಮಾಡ್ಕೊಡ್ರಿ, ಓನ್ ನೋಟ್ಸ್ ಮಾಡ್ಕೊಡ್ರಿ. ನೋಟ್ಸ್ ಮಾಡ್ಬೇಕಾದ್ರೆ ಓದವಾಗ ಪ್ರತಿ ಲೈನ್ ಅನ್ನು ಸಹ ಓದ್ಬೇಕು. ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಮನೋವಿಜ್ಞಾನ ಆಗಿರ್ಬೋದು, ಪ್ರತಿಯೊಂದು ಲೈನ್ಗೆ ಏನ್ ಮಾಡ್ಬೇಕು, ಅಂಡರ್ಲೈನ್ ಅನ್ನ ಮಾಡ್ಬೇಕು. ಸೊ ಅಂಡರ್ಲೈನ್ ಮಾಡಿದಾದ್ಮೇಲೆ ಕೀ ಪಾಯಿಂಟ್ಸ್ ಮಾಡ್ಕೊಡ್ರಿ. ಅಲ್ಲೇ ಕೀ ಪಾಯಿಂಟ್ಸ್ ಅಲ್ಲೇ ಮಾಡ್ಕೊಡ್ರಿ. ಕೀ ಪಾಯಿಂಟ್ಸ್ ತಗೊಂಡಿದ್ದಾದ್ಮೇಲೆ ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಓಲ್ಡ್ ಕ್ವಶನ್ ಪೇಪರ್. ಸೊ ಪ್ರತಿಯೊಂದು ಚಾಪ್ಟರ್ ಆದ್ಮೇಲೆ ಓಲ್ಡ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಬೇಕು. ನಿಮ್ಗೆ ಒಂದು ಐಡಿಯಾ ಬರ್ತದೆ. ಈಗ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಆ ಕ್ವಶನ್ ಆದ್ಮೇಲೆ ಇನ್ನೊಂದು ಯಾವ ಕ್ವಶನ್ ಕೊಟ್ಟಿರ್ಬೋದು. ಸೊ ಓಲ್ಡ್ ಕ್ವಶನ್ ಪೇಪರ್ ಆ ಕ್ವಶನ್ಸ್ ಕೊಟ್ಟಿರ್ತಾರೆ, ಒಂದು ಕ್ವಶನ್ ಕೊಟ್ಟಿರ್ತಾರೆ. ಆ ಬೇಸಸ್ ಮೇಲೆ ಇನ್ನ 2 ಕ್ವಶನ್ 3 ಕ್ವಶನ್ ಇನ್ನೊಂದು ಬೇಸಲ್ಲಿ ಯಾವ್ದು ತೆಗಿಬೋದು ಅಂತ ನೀವೇ ಪ್ರಶ್ನೆ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಏನ್ ಮಾಡ್ಬೇಕು, ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಆರಾಮಾಗಿ ಯು ವಿಲ್ ಗೆಟ್ ಎಲಿಜಿಬಲ್ ಫಾರ್ ದ ಟಿ. ಸೊ ಜೊತೆಗೆ ಈ ಒಂದು ತರಗತಿಯಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಇಷ್ಟು ಓಲ್ಡ್ ಕ್ವಶನ್ ಪೇಪರ್ ಆದ್ಮೇಲೆ ಫೈನಲ್ ಆಗಿ ರಿವಿಷನ್ ಮಾಡ್ಬೇಕು. ಸೊ ರಿವಿಷನ್ ಮಾಡಿದಾರೆ ಅಂದ್ರೆ ಡೆಫಿನೆಟ್ಲಿ ನೀವೇನಾಗ್ತೀರಾ, ಎಲಿಜಿಬಲ್ ಆಗ್ತೀರ. ಸೊ ನಾನು 2 ಸರಿ ಟಿ ಅನ್ನ ಪಾಸ್ ಮಾಡಿದ್ದು ಇದೇ ರೀತಿ. ಸಿಲೆಬಸ್ ತಗೊಂಡೆ, ಟೆಕ್ಸ್ಟ್ ಬುಕ್ಸ್ ಓದಿದೆ, ನೋಟ್ಸ್ ಮಾಡಿದೆ, ಮತ್ತೆ ಓಲ್ಡ್ ಕ್ವಶನ್ ಪೇಪರ್ನ ತಗೊಂಡ್ಬಿಟ್ಟು ಸಾಲ್ವ್ ಮಾಡಿ ಮತ್ತೆ ಅದು ಅನಾಲಿಸಿಸ್ ಮಾಡಿದೆ. ಯಾವ ಕ್ವಶನ್ ಬರ್ಬೋದು, ಯಾವ ಕ್ವಶನ್ ಬರ್ಬೇಕಾಗಿತ್ತು, ಯಾವ ಕ್ವಶನ್ ಬಂದಿದೆ. ಸೊ ಜೊತೆಗೆ ಅದಾದ್ಮೇಲೆ ರಿವಿಷನ್ ಅನ್ನ ಮಾಡಿದ್ರೆ ಸೊ ವಿಲ್ ಗೆಟ್ ಫಾರ್ ದ ಎಲಿಜಿಬಲ್. ಸೊ ನೆಕ್ಸ್ಟ್ ಈ ತರಗತಿಯಲ್ಲಿ ಮೈನ್ ಏನು ಅಂದ್ರೆ ಮ್ಯಾಥ್ಸ್ ಟಿ ಸಿಲೆಬಸ್ ಬಗ್ಗೆ ಒಂದಷ್ಟು ಹೇಳ್ಬೇಕಾಗಿದೆ. ಸೊ ಮೊದಲನೇದಾಗಿ ಟಿ ಸಿಲೆಬಸ್ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ನಾವ್ ಏನ್ ಮಾಡಬೇಕು, ಆಗ್ಲೇನೆ ಹೇಳಿದ್ವಿ, ಸಿಲೆಬಸ್ ಅನ್ನ ತಗೊಳ್ರಿ. ಸೊ ಸಿಲೆಬಸ್ ನಾನು ಬೇಕಾದ್ರೆ ಹಾಕ್ತೀನಿ. ನಮ್ಮ ಗ್ರೂಪ್ ಅಲ್ಲಿ ಆಲ್ರೆಡಿ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಎಲ್ಲಾ ಸಿಲೆಬಸ್ ಇದೆ, ಸೋಷಿಯಲ್ ಇದೆ, ಮತ್ತೆ ಎಲ್ಲ ಇದೆ. ಸೊ ಫಸ್ಟ್ ಏನ್ ಮಾಡ್ಬೇಕು, ಟೆಕ್ಸ್ಟ್ ಬುಕ್ಸ್ ಅನ್ನ ತಗೊಳ್ರಿ. ಯಾವ್ಯಾವ ಟೆಕ್ಸ್ಟ್ ಬುಕ್ಸ್, ಸ್ಟೇಟ್ ಲೆವೆಲ್. ಸೊ 2023-24 ತಗೊಳ್ರಿ. ಯಾಕೆ ಅಂದ್ರೆ ಇದ್ರಲ್ಲಿ ರೆಡ್ಯೂಸ್ ಸಿಲೆಬಸ್ ಇಲ್ಲ, ಮೀನ್ಸ್ ರೆಡ್ಯೂಸ್ ಮಾಡಿಲ್ಲ. ಬಟ್ 24-25ರಲ್ಲಿ ಏನ್ ಮಾಡಿದೆ ಅಂದ್ರೆ ಸಿಲೆಬಸ್ ರೆಡ್ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ದಯವಿಟ್ಟು ನೀವು ಓದೋದೇನಿದ್ರು 23-24 ಓದ್ರಿ. ಸೊ ಇದಕ್ಕಿಂತ ಜಾಸ್ತಿ ಸೋರ್ಸ್ ಇರ್ತಕ್ಕಂಥದ್ದು 23-24. ಸೊ ಮತ್ತೆ CBS ಇದೆ, ಅದನ್ನು ತಗೊಳ್ರಿ. CBSE ತಗೊಳ್ರಿ. CBSE ತಗೊಳ್ರಿ. ಇಲ್ಲಾಂದ್ರೆ ಸ್ಟೇಟ್ ಲೆವೆಲ್ NCERT ತಗೊಳ್ರಿ. ಇಲ್ಲಾಂದ್ರೆ ನಿಮ್ಗೆ ಯಾರಾದ್ರೂ ಪರಿಚಯ ಇರೋರು ICSE ಸ್ಕೂಲ್ ಸಿಲೆಬಸ್ ಇದ್ರೆ ತಗೊಳ್ರಿ. ಸೊ ಈಗ ಸ್ಕೂಲ್ಸ್ ಹೆಂಗೋ ಹಾಲಿಡೇಸ್ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಒಂದು ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಯಾವ್ಯಾವ ಸಬ್ಜೆಕ್ಟ್ಗೆ ಹೆಂಗ್ ಓದ್ಬೇಕು, ಯಾವ್ಯಾವ ಟೈಮಲ್ಲಿ ಓದಿದ್ರೆ ನೀವು ವಿಲ್ ಗೆಟ್ ಎಲಿಜಿಬಲ್ ಆಗಕ್ಕೆ ಚಾನ್ಸ್ ಇದೆ. ನಿಮ್ಮ ಟೈಮ್ಗೆ ನಮ್ಮ ಟೈಮ್ ಟೇಬಲ್ ಓದೋದಕ್ಕೆ ಟೈಮ್ ಟೇಬಲ್ ಅನ್ನ ಅಂತ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ಸ್ ಬಂದ್ರಿ. ಸೊ ಸ್ಟೇಟ್ ಲೆವೆಲ್ಗೆ, CBSEಗೆ ಮತ್ತೆ ICSEಗೆ ಸೊ ಮಿನಿಮಮ್ ಮ್ಯಾಥ್ಸ್ಗೆ ನಾ ಇರ್ತಕ್ಕಂಥ ಟೈಮಲ್ಲಿ ನಾನು ಹೇಳ್ತೀನಿ, ಆಗ್ಲೇ ಟೈಮ್ ಟೇಬಲ್ ಕೊಡ್ತೀನಿ. ಹಾಲಿಡೇಸ್ ಹೆಂಗು ಕಂಟಿನ್ಯೂಸ್ ರೀಡಿಂಗ್ ಮಾಡ್ರಿ. ಇನ್ನೊಂದು ನಿಮಗೆ ಹೇಳಬೇಕು ಅಂದ್ರೆ ಒಂದು TET ಆದ್ಮೇಲೆ GPSTR ಆಗುತ್ತೆ, PSTR ಆಗುತ್ತೆ, ಮತ್ತೆ HSTR ಆಗುತ್ತೆ, ಮತ್ತೆ PU ಕಾಲೇಜ್ ಲೆಕ್ಚರರ್ಸ್ ಆಗುತ್ತೆ. PU ಲೆಕ್ಚರರ್ಸ್ ಆಯ್ತು. ನೆಕ್ಸ್ಟ್ ಮೊರಾರ್ಜಿ ಸ್ಕೂಲ್ಸ್ ಪ್ರೈಸ್ ಇಂದ ಅನ್ನಿಸ್ತಕ್ಕಂಥದ್ದು ಮೊರಾರ್ಜಿ ಸ್ಕೂಲ್ಗೆ, ಮತ್ತೆ
ಇದೊಂದಕ್ಕೆ ಬಿಟ್ಟು ಮುರಾರ್ಜಿ ಸ್ಕೂಲ್ ಆಯ್ತು, ಮೌಲಾನಾ ಆಜಾದ್ 1 2 3 4 5 6 ಮೌಲಾನಾ ಆಜಾದ್. ಒಟ್ಟು 6ಗೆ 5ರಲ್ಲಿ ಏನ್ ಬೇಕು ನಿಮಗೆ ಟಿ ಬೇಕೇ ಬೇಕಾಗ್ತದೆ. ಸೊ ಪಿ ಒಂದು ಬಿಟ್ಟು ನಿಮಗೆ ಎಲ್ಲಾನು ಟಿ ಬೇಕಾಗ್ತದೆ. HSTR ಗೆ ಟಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಬಟ್ ನಾವು ಪೇಪರ್ 2 ಬರ್ತಕ್ಕಂಥ ಟಿ GPSC ಆಗುತ್ತೆ, PSTR ಇದು ಪೇಪರ್ 1 ನೋಡೋಣ, ಅದು ಅವಕಾಶ ಕೊಟ್ರೆ. ನೆಕ್ಸ್ಟ್ ಮೌಲಾನಾ ಆಜಾದ್ ಮೊರಾರ್ಜಿಗೆ ಪಕ್ಕ ಏನಾಗಿರ್ಬೇಕು ಟಿ ಆಗಿರ್ಬೇಕು. ಆದ್ರಿಂದ ನೀವು ಟಿ ಪೇಪರ್ 2 ಮಾಡ್ಕೊಳ್ಳೋಣ. ಸೊ ಈಗ ನಾವೊಂದು ಸಿಲೆಬಸ್ ಬಗ್ಗೆ ಬಂದ್ರೆ, ಸೊ ಫಸ್ಟ್ ಚಾಪ್ಟರ್ ಬಂದು ಸಂಖ್ಯೆಗಳು ಅನ್ನೋ ಪಾಠದಲ್ಲಿ 1 ಅಂಕ ಅಥವಾ 2 ಮಾರ್ಕ್ಸ್ ಬರ್ತಕ್ಕಂತಹ ಚಾಪ್ಟರ್ ಆಗಿರ್ತದೆ ನೋಡಿ ಸಂಖ್ಯೆಗಳು. ಸೊ ಸಂಖ್ಯೆಗಳು ಯಾವ್ಯಾವ ಕ್ಲಾಸ್ ಇಂದ ಬರ್ತದೆ, ಯಾವ ಕ್ಲಾಸ್ ಅಲ್ಲಿ ಇದೆ ಸಂಖ್ಯೆಗಳು ನೋಡ್ರಿ. 6th 7th ಅಲ್ಲಿ ಬೇಸಿಕ್ ಇದೆ. ಸೊ 8th 9th 10th ಅಲ್ಲಿ ಇದೇನಾಗಿದೆ ನಂಬರ್ಸ್ ಚಾಪ್ಟರ್ ಇದೆ. ಸೊ ನೋಡೋಣ ಯಾವ್ಯಾವ ಇದ್ರಲ್ಲಿ ಇದೆ ನೋಡಿ. ಸ್ವಾಭಾವಿಕ ಸಂಖ್ಯೆಗಳು, ಇದು ಟೈಪ್ಸ್ ಆಫ್ ನಂಬರ್ಸ್ ಅಂತ ಹೇಳ್ತೀವಿ. ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಇದು 7th ಅಲ್ಲಿ ಇದೆ. ಭಾಗಲಬ್ಧ ಸಂಖ್ಯೆಗಳು, ರೇಷನಲ್ ನಂಬರ್ಸ್. ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗಳು, ಇದು 10th ಅಲ್ಲಿ ಇದೆ. ರಿಯಲ್ ನಂಬರ್ಸ್ ಅಲ್ಲಿ ಇದು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್, ಇದರಲ್ಲೂ 10th ಅಲ್ಲಿ ಇದೆ. ಯೂಕ್ಲಿಡ್ ಡಿವಿಷನ್ ಲೆಮ್ಮ, ಇದು ಡಿವಿಷನ್ ಅಲ್ಲಿ 9th ಅಲ್ಲಿ ಇದೆ. ನೆಕ್ಸ್ಟ್ ಅಪವರ್ತನ ಫ್ಯಾಕ್ಟರೈಸೇಷನ್ 8th ಅಲ್ಲೂ ಇದೆ, 9th ಅಲ್ಲೂ ಇದೆ, ಮತ್ತೆ 10th ಅಲ್ಲೂ ಇದೆ. ನೆಕ್ಸ್ಟ್ HCF LCM ಇದು 9th ಅಲ್ಲೂ ಇದೆ, ಮತ್ತೆ 10th ಅಲ್ಲಿ ರಿಯಲ್ ನಂಬರ್ಸ್ ಅಂತಹ ಚಾಪ್ಟರ್ ಅಲ್ಲಿ ಇದೆ. ಸೊ ಈಗ ಏನ್ ಮಾಡಿದ್ವಿ, ಒಂದು ಚಾಪ್ಟರ್ ಓದಿದ್ವಿ. ಈಗ ಫಾರ್ ಎಕ್ಸಾಂಪಲ್ ನಂಬರ್ಸ್. ಸೊ 6th ಅಲ್ಲಿ ಇದೆ, 7th ಅಲ್ಲಿ ಇದೆ, 8th ಅಲ್ಲಿ ಇದೆ, 9th ಅಲ್ಲಿ ಇದೆ, 10th ಅಲ್ಲಿ ಇದೆ. ಹೆಂಗೆ ಇದು ನೋಟ್ಸ್ ಮಾಡೋದು ಹೆಂಗ್ ನೋಡ್ಕೊಡ್ರಿ. ಓದ್ಬೇಕಾದ್ರೆ 6th ಮತ್ತೆ 7th ಅಲ್ಲಿ ಬೇಸಿಕ್ ಇದೆ, ಬೇಸಿಕ್ ಬರ್ತಾರ್ರಿ, ರಿಟರ್ನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಎರಡನೇದು 8th 9th ಅಲ್ಲಿ ಇನ್ನು ಇದಕ್ಕಿಂತ ಸ್ವಲ್ಪ ಬೇಸಿಕ್ ಇರ್ತದೆ, ಅದನ್ನೇನ್ ಮಾಡ್ರಿ, ಪ್ರಾಬ್ಲಮ್ಸ್ ಇರ್ತವೆ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ 10th ಅಲ್ಲಿ ಇರ್ತಕ್ಕಂಥದ್ದು ಮೈನು, ಇದರಲ್ಲೇ ಬರ್ತಕ್ಕಂಥದ್ದು, ಇದನ್ನ ಫುಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ. ನಿಮ್ಗೆ ಸಿಗ್ತಕ್ಕಂತಹ ದಯವಿಟ್ಟು ಯಾರು MCQ ಟೈಪ್ ಅಲ್ಲಿ ಓದಕ್ ಹೋಗ್ಬೇಡ್ರಿ, ಥಿಯರಿ ಟೈಪ್ ಅಲ್ಲಿ ಓದಿ. ಥಿಯರಿ ಟೈಪ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಭಿನ್ನರಾಶಿಗಳು, ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್. ಸೊ ಇದು ಇರ್ತಕ್ಕಂಥದ್ದು 7th ಅಲ್ಲಿ ಇದೆ, ಈಸಿ ಚಾಪ್ಟರ್. ಇದರಲ್ಲಿ ಭಿನ್ನರಾಶಿಗಳು ಕೊಟ್ಬಿಟ್ಟು ದೊಡ್ಡದು ಯಾವ್ದು ಚಿಕ್ಕದು ಯಾವ್ದು ಅಂತ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದಾವೆ. ಆಲ್ರೆಡಿ 2024 GPSTR ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಈ ಒಂದು ಬೇಸ್ ಮೇಲೆ. ಸೊ ಅದರಿಂದ ಭಿನ್ನರಾಶಿ ಮತ್ತು ದಶಾಂಶಗಳು ನೋಡ್ಕೊಂಡ್ರೆ ಅದರಲ್ಲಿ ಯಾವುದು ವಿಧಗಳು, ಭಿನ್ನರಾಶಿಯ ಗುಣಗಳು, ಫ್ರಾಕ್ಷನ್, ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಫ್ರಾಕ್ಷನ್ಸ್ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ನೋಡ್ರಿ. ಪೂರ್ಣಾಂಕಗಳ ಮೇಲೆ ಇರ್ತದೆ, ಸಹವರ್ತನ ಗುಣ, ಅವೆಲ್ಲ ನೋಡ್ಕೊಡ್ರಿ. ನೆಕ್ಸ್ಟ್ ವರ್ಗಮೂಲಗಳು, ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್, ಘನಮೂಲಗಳು. ಸೊ ಇದು ಯಾವ್ಯಾವ ಚಾಪ್ಟರ್ ಅಲ್ಲಿ ಇದೆ ಅಂದ್ರೆ 8th ಮತ್ತೆ 9th ಅಲ್ಲಿ ಇದೆ. 8th ಮತ್ತೆ 9th ಅಲ್ಲಿ ಇದೆ. ಸೊ ಇಲ್ಲಿ ಪಕ್ಕ ಇದು ಸಹ 1 ಮಾರ್ಕ್ಸ್ ಬರ್ತದೆ. ಈ ಒಂದು ಚಾಪ್ಟರ್ ಇಂದ 1 ಮಾರ್ಕ್ಸ್ ಆಲ್ರೆಡಿ ಕೇಳಿದ್ದಾರೆ. ಇದರಲ್ಲಿ ಆಡೆಡ್, ಎಷ್ಟು ಕೂಡಿದಾಗ, ಎಷ್ಟು ಕಳೆದಾಗ, ನೆಕ್ಸ್ಟ್ ಗುಣಾಕಾರ ಮತ್ತೆ ಭಾಗಾಕಾರ. ಸೊ ಭಾಗಾಕಾರ ಮಾಡಿದಾಗ, ಗುಣಾಕಾರ ಮಾಡಿದಾಗ ವರ್ಗ ಅಥವಾ ಘನಮೂಲ ಯಾವ್ದು ಬರುತ್ತೆ ಅಂತ ಕೇಳ್ತಕ್ಕಂತ ಕ್ವಶನ್ಸ್ ಜಾಸ್ತಿ ಇದಾವೆ. ಸೊ ಇದು 8th 9th ಅಲ್ಲಿ ಇದೆ. ಓದಿದಾದ್ಮೇಲೆ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ದತ್ತಾಂಶಗಳ ನಿರ್ವಹಣೆ. ಸೊ ಡಾಟಾ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಇದು ಯಾವ್ಯಾವ ಚಾಪ್ಟರ್ ಅಲ್ಲಿ ಇದೆ ಅಂದ್ರೆ ದತ್ತಾಂಶಗಳ ವಿಧಗಳು, ಕೇಂದ್ರೀಯ ಪ್ರವೃತ್ತಿಗಳು, ಅಳತೆಗಳು, ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ಸೊ ಆಕ್ಚುಲಿ ಇದು ಸ್ಟಾಟಿಸ್ಟಿಕ್ಸ್ ಮಿಕ್ಸ್ ಇದೆ. ಸೊ ದತ್ತಾಂಶಗಳು ಬಂದು 8th ಅಲ್ಲಿ ಡಾಟಾ ಹ್ಯಾಂಡ್ಲಿಂಗ್, ದತ್ತಾಂಶಗಳ ನಿರ್ವಹಣೆ ಅಂತಾನೆ ಚಾಪ್ಟರ್ ಇದೆ. ಸೊ ಇದರಲ್ಲಿ ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಮೀನು, ಮೀಡಿಯನ್ ಮತ್ತೆ ಮೋಡ್ ಇದೆ. ಸೊ ಮೀನು, ಮೀಡಿಯನ್, ಮೋಡ್, ಸರಾಸರಿ, ಮಧ್ಯಾಂಕ, ಬಹುಲಕ. ಸೊ ಇದು ಜೊತೆಗೆ ಪಿಕ್ಟೋರಿಯಲ್ ಗ್ರಾಫ್. ಸೊ ಇದು ಸಹ 8th ಅಲ್ಲಿ ಇದೆ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಅಂತ ಇದೆ. ಸೊ ಅದರ ಬಂದು ನಾವು ಅದರಲ್ಲಿ ಹೇಳ್ತೀನಿ ಜಾಸ್ತಿ. ನೆಕ್ಸ್ಟ್ ಅನುಪಾತ ಮತ್ತು ಸಮಾನುಪಾತ, ನೇರ ಅನುಪಾತ, ವಿಲೋಮಾನುಪಾತ, ಡೈರೆಕ್ಟ್ ಪ್ರಪೋರ್ಷನ್ಸ್ ಅಂಡ್ ಇಂಡೈರೆಕ್ಟ್ ಪ್ರಪೋರ್ಷನ್ಸ್, ಮತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಸ್. ಸೊ ಇದರಲ್ಲೂ ಸಹ ಲಾಸ್ಟ್ ಟೈಮ್ 2 ಮಾರ್ಕ್ಸ್ ಕೇಳಿದ್ದಾರೆ, 1 ಅಥವಾ 2 ಮಾರ್ಕ್ಸ್ ಲಾಸ್ಟ್ ಟಿ ಅಲ್ಲಿ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದರಲ್ಲಿ ನೀವು ಓದ್ಬೇಕಾದ್ರೆ ಯಾವ ಚಾಪ್ಟರ್ ಇಂದ ಇರ್ತದೆ ಅಂದ್ರೆ ಕ್ಲಾಸ್ ಅಲ್ಲಿ ಇದೆ ಅಂದ್ರೆ
6th 7th ಅಲ್ಲಿ ಇದೆ, ಜೊತೆಗೆ 8th ಅಲ್ಲಿ ಇದೆ. ನೆಕ್ಸ್ಟ್ 9th ಓಲ್ಡ್ ಸಿಲೆಬಸ್ ಅಲ್ಲಿ ಇದೆ. ಓಲ್ಡ್ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು ನೀವು 6th 7th 8th ನೋಡ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಪರಿಮಾಣಗಳ ಹೋಲಿಕೆ. ಸೊ ಮಿನಿಮಮ್ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಬರ್ತಕ್ಕಂತಹ ಚಾಪ್ಟರ್. ಇದರಲ್ಲಿ ಶೇಕಡ ಪರ್ಸೆಂಟೇಜ್ ತಿಳ್ಕೊಂತೀವಿ, ಪ್ರಾಫಿಟ್ ತಿಳ್ಕೊಂತೀವಿ, ಲಾಸ್ ತಿಳ್ಕೊಂತೀವಿ, ರಿಯಾಯಿತಿ ಡಿಸ್ಕೌಂಟ್ ತಿಳ್ಕೊಂತೀವಿ, ಮತ್ತೆ ಸರಳ ಬಡ್ಡಿ ಅಥವಾ ಚಕ್ರ ಬಡ್ಡಿ ಅಂತ ತಿಳ್ಕೊಂತೀವಿ, ಕಾಂಪೌಂಡ್ ಇಂಟ್ರೆಸ್ಟ್, ಮಾರಾಟ ತೆರಿಗೆ, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್, GST, ಗುಡ್ ಸರ್ವಿಸ್ ಟ್ಯಾಕ್ಸ್, ಮತ್ತೆ ಅದರ ಮೇಲೆ ಇರ್ತಕ್ಕಂಥ ಸಮಸ್ಯೆಗಳನ್ನ ತಿಳ್ಕೊಂತೀವಿ. ಸೊ ಇದು ಯಾವ್ಯಾವ್ದ್ರಲ್ಲಿ ಇದೆ, ಸೊ ಯಾವ್ಯಾವ ಚಾಪ್ಟರ್ ಅಲ್ಲಿ ಇದೆ ಅಂತ ಹೇಳಬೇಕಾದ್ರೆ 8th ಅಲ್ಲಿ ಇದೆ, 7th ಅಲ್ಲಿ ಇದೆ. ಇದರ ಮೇಲೆ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಬಂದು ಓಲ್ಡ್ 9th ಅಲ್ಲಿ ಇದೆ. ನೆಕ್ಸ್ಟ್ ಸ್ಟೇಡಿಗಳು ಅನ್ನುವಂತಹ ಚಾಪ್ಟರ್ ಇತ್ತು, ಲಾಸ್ಟ್ ಟೈಮ್ ಇದರಲ್ಲಿ 2 ಮಾರ್ಕ್ಸ್ ಕೇಳಿದ್ದಾರೆ, ಸಮಾಂತರ ಸ್ಟೇಡಿ. ಸೊ ಇದು ಇಂಪಾರ್ಟೆಂಟ್, 10th ಅಲ್ಲಿ ಇದೆ. ಸೊ 10th ಅಲ್ಲಿ ಇದೆ. ಸೊ ನಾನು ಇವತ್ತು ಅಥವಾ ನಾಳೆ ಈ ಒಂದು ಚಾಪ್ಟರ್ ಅನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡ್ತೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಲಾಸ್ಟ್ ಟೈಮ್ 2 ಮಾರ್ಕ್ಸ್ ಕೇಳಿದ್ದಾರೆ, ಈಸಿ ಇತ್ತು ಕ್ವಶನ್ಸ್. ನೆಕ್ಸ್ಟ್ ಬೀಜಗಣಿತ. ಸೊ ಬೀಜಗಣಿತಕ್ಕೆ ಬಂದಾಗ ಇದು 6th 7th 8th ಮತ್ತೆ 9th ಇಂದ ಸ್ಟಾರ್ಟ್ ಆಗ್ತದೆ. ಮೂಲಭೂತ ಅಂಶಗಳು, ಬೇಸಿಕ್ಸ್ ಆಫ್ ಆಲ್ಜಿಬ್ರಾಯಿಕ್ ಆಪರೇಷನ್ಸ್, ಅದರಲ್ಲಿ ಬೀಜೋಕ್ತಿಗಳು, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಮತ್ತೆ ನಿತ್ಯ ಸಮೀಕರಣಗಳು. ಸೊ ಇದು ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಫಾರ್ಮುಲಾಸ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಇದು. ನಿತ್ಯ ಸಮೀಕರಣಗಳು ಪಕ್ಕ 1 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಬರ್ತದೆ ಇದರಲ್ಲಿ ಬೀಜಗಣಿತದಲ್ಲಿ. ಸೊ ಈಸಿ ಇದೆ ಚಾಪ್ಟರ್, ನಿಮಗೆ ಫಾರ್ಮುಲಾಸ್ ಬಂದ್ರೆ ಆರಾಮಾಗಿ ಸಾಲ್ವ್ ಮಾಡಬೇಕು. ಸೊ ಇದು ನೋಡಿ ಈಕ್ವೇಶನ್ಸ್. ಸೊ ಇದರಲ್ಲಿ ಆಕ್ಚುಲಿ ಇದು 10th ಅಲ್ಲಿ ಇದೆ, ಮತ್ತೆ 9th ಅಲ್ಲಿ ಇದೆ, ಮತ್ತೆ 8th ಅಲ್ಲಿ ಸ್ವಲ್ಪ ಇದೆ ಅಷ್ಟೇ. ಸೊ ಇದರಲ್ಲಿ ಏಕ ಚರಾಕ್ಷರಗಳ ಸಮೀಕರಣಗಳು. ಸೊ ಇದು 9th ಅಲ್ಲಿ ಇದೆ. ಏಕ ರೇಖಾತ್ಮಕ ಜೋಡಿ ಚರಾಕ್ಷರವುಳ್ಳ ಸಮೀಕರಣಗಳು, ಇದು 9th ಅಲ್ಲಿ ಇದೆ. ಲೀನಿಯರ್ ಈಕ್ವೇಶನ್ ಇನ್ 1 ವೇರಿಯಬಲ್ ಅಂಡ್ 2 ವೇರಿಯಬಲ್. ಸೊ ಇದರಲ್ಲಿ ಗ್ರಾಫ್ ಒಂದು ಬಿಟ್ಟು 10th ಅಲ್ಲಿ ಇದೆ ಸಮೀಕರಣಗಳಲ್ಲಿ. ಸೊ ಗ್ರಾಫ್ ಒಂದು ಬಿಟ್ಟರೆ ಏನೆಲ್ಲ ಈಸಿ ಇದೆ. ಗ್ರಾಫ್ ಏನ್ ಕಷ್ಟ ಇಲ್ಲ, ಇಲ್ಲಿ ಕೇಳಲ್ಲ, ಯಾಕಂದ್ರೆ 4 ಮಾರ್ಕ್ಸ್ ಇದೆ. ಸೊ ಆದ್ರಿಂದ ಇದನ್ನ 2 ಮಾರ್ಕ್ಸ್ ಕೇಳಬಹುದು, 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳುವಂತಹ ಚಾನ್ಸಸ್ ಇರ್ತದೆ. ಸೊ ಇದ್ರ ಜೊತೆಗೆ ಸಮೀಕರಣದಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂತ ಬರ್ತದೆ. ಸೊ ಇದು 10th ಅಲ್ಲಿ ಇದೆ. 2023-24 ಹೋದ್ರಿ 10th ಜಾಸ್ತಿ ಇದೆ. ಸೊ ಅದರಲ್ಲಿ ಅದ್ರ ಮೇಲೆ ಆಗ್ಲಿ ಇದ್ರ ಮೇಲೆ ಆಗ್ಲಿ 1 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಕೇಳ್ತಾರೆ. ಇಲ್ಲ ಅದನ್ನು ಎರಡನ್ನೂ 1 ಮಾರ್ಕ್ಸ್ ಕೇಳ್ಬೋದು. ನೆಕ್ಸ್ಟ್ ಘಾತಾಂಕಗಳು ಮತ್ತು ಘಾತಗಳು. ಸೊ ಎಕ್ಸ್ಪೋನೆಂಟ್ಸ್ ಮತ್ತೆ ಪವರ್. ಸೊ ಅದರಲ್ಲಿ ಇರ್ತಕ್ಕಂಥ ನಿಯಮಗಳು ನೋಡ್ರಿ, 5 ನಿಯಮಗಳಿವೆ, 5 ಅಥವಾ 6 ನಿಯಮಗಳಿದ್ದಾವೆ. ಸೊ 6 ನಿಯಮಗಳಿದೆ. ಸೊ ಇದರ ಮೇಲೆ 1 ಅಥವಾ 2 ಮಾರ್ಕ್ಸ್ ಬರ್ತಕ್ಕಂತಹ ಚಾನ್ಸಸ್ ಇದೆ. ಸೊ ಇದು ಯಾವ್ಯಾವ ಚಾಪ್ಟರ್ ಅಲ್ಲಿ ಇದೆ ಅಂದ್ರೆ, ಯಾವ್ಯಾವ ಕ್ಲಾಸ್ ಅಲ್ಲಿ ಇದೆ ಅಂದ್ರೆ 7, 8 ಮತ್ತೆ 9ರಲ್ಲಿದೆ ಘಾತಾಂಕಗಳು ಮತ್ತು ಘಾತಗಳು. ಅಪವರ್ತನಗಳು ಮತ್ತು ಅಪವರ್ತಿಸುವಿಕೆ. ಸೊ ಇಲ್ಲಿ ಹೇಳ್ಬೇಕಾದ್ರೆ ಅಪವರ್ತನಗಳು ಮತ್ತೆ ಅಪವರ್ತಿಸುವಿಕೆಯಲ್ಲಿ ಇಲ್ಲಿ ಫ್ಯಾಕ್ಟರೈಸೇಷನ್. ಸೊ 8th ಅಲ್ಲಿ ಇದೆ, 9th ಅಲ್ಲೂ ಇದೆ, ಮತ್ತೆ 10th ಅಲ್ಲೂ ಇದೆ. 10th ಅಲ್ಲಿ ಬಂದು ಆಗ್ಲೇ ಹೇಳಿದ್ವಿ ಕ್ವಾಡ್ರಾಟಿಕ್ ಈಕ್ವೇಶನ್ ವರ್ಗ ಸಮೀಕರಣಗಳಲ್ಲಿ ಇದೆ. ಸೊ ವರ್ಗ ಸಮೀಕರಣಗಳು ಅನ್ನೋದ್ರಲ್ಲಿ ಅಪವರ್ತನಗಳು ಇದೆ ಮತ್ತೆ ಅಪವರ್ತಿಸುವಿಕೆ ಅನ್ನೋ ಇದೆ. ಫ್ಯಾಕ್ಟರ್ಸ್ ಮತ್ತೆ ಇದು 6th ಮತ್ತೆ 7th ಅಲ್ಲಿ ಬೇಸಿಕ್ ಇದೆ. ಸೊ ಆ ಬೇಸಿಕ್ ಇಂದ ನಾವೇನ್ ಮಾಡ್ಬೋದು, ಆರಾಮಾಗಿ ಅಪವರ್ತನಗಳು ಮತ್ತೆ ಅಪವರ್ತಿಸುವಿಕೆಯನ್ನು ಮಾಡ್ಬೋದು. ಬಹುಪದೋಕ್ತಿಗಳಲ್ಲೂ ಸಹ ಯೂಸ್ ಮಾಡ್ತೇವೆ ನೋಡ್ರಿ. ಇಲ್ಲಿ ಬಹುಪದೋಕ್ತಿಗಳು ವಿಧಗಳು, ಮೊನೋಮಿಯಲ್, ಪಾಲಿನಾಮಿಯಲ್. ನೋಡ್ರಿ ಇದು ಬಹುಪದೋಕ್ತಿಗಳು ಎಲ್ಲಿಂದ ಇದೆ ಅಂದ್ರೆ 8th 9th 10th. 8th 9th 10th ಅಲ್ಲಿ ಇದೆ. 8th ಅಲ್ಲಿ ಬೇಸಿಕ್ ಇದೆ, 8th ಅಲ್ಲಿ ಬೇಸಿಕ್ ಇದೆ, 9th 10th ಅಲ್ಲಿ ಅದರಲ್ಲಿ ಫುಲ್ ಇದೆ. ಬಹುಪದೋಕ್ತಿಯ ಬೆಲೆಗಳು ಅದರಲ್ಲಿ ಇರ್ತಕ್ಕಂಥ ಟೈಪ್ಸ್ 8th ಅಲ್ಲಿ ಇದೆ. ಬೆಲೆಗಳು ಕಂಡಿರ್ತಕ್ಕಂಥದ್ದು 9th ಅಲ್ಲಿ ಇದೆ. ಬಹುಪದೋಕ್ತಿಯ ಶೂನ್ಯತೆಗಳು ಫ್ಯಾಕ್ಟರೈಸೇಷನ್ ಮಾಡಕ್ಕಂಥದ್ದು ಇದು 10th ಅಲ್ಲಿ ಇದೆ. ನೆಕ್ಸ್ಟ್ ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳ ಅಪವರ್ತಿಸುವಿಕೆ, ಅದು ಸಹ 10th ಅಲ್ಲಿ ಇದೆ. ಬಹುಪದೋಕ್ತಿಗಳ ಭಾಗಾಕಾರ ಈಗಿರ್ತಕ್ಕಂಥ 9th ಅಲ್ಲಿ ಇದೆ, ಭಾಗಾಕಾರ ಮಾಡೋದು. ನೆಕ್ಸ್ಟ್ ಅಪವರ್ತನ ಪ್ರಮೇಯ
ಮತ್ತೆ ಶೇಷ ಪ್ರಮೇಯ ಇಲ್ಲಿದೆ ನೋಡಿ, ರಿಮೈಂಡರ್ ಥಿಯರಮ್, ಫ್ಯಾಕ್ಟರ್ ಥಿಯರಮ್, ರಿಮೈಂಡರ್ ಥಿಯರಮ್. ಇದು 8th 9th ಅಲ್ಲೂ ಮತ್ತೆ 10th ವರ್ಡ್ 10th ಅಲ್ಲಿ ಇದೆ. ಸೊ ಇದು ಅಪವರ್ತನ ಪ್ರಮೇಯ ಮತ್ತೆ ಶೇಷ ಪ್ರಮೇಯ ಈಸಿ ಆಗಿದೆ. ಇದ್ರ ಎರಡರ ಮೇಲೆ ಎಕ್ಸ್ ವ್ಯಾಲ್ಯೂ ಕೆ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕೇಳುವಂತ ಪ್ರಾಬ್ಲಮ್ಸ್ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟ್ ತ್ರಿಕೋನಮಿತಿ ಮತ್ತು ತ್ರಿಕೋನಮಿತಿಯ ಮೇಲಿನ ಸಮಸ್ಯೆಗಳು. ಪಕ್ಕಾ ಕ್ವಶನ್ 1 ಮಾರ್ಕ್ಸ್. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಮೇಲಿನ ಸಮಸ್ಯೆಗಳಿಗೂ ಸಹ ಒಂದೊಂದು ಕ್ವಶನ್ ಕೇಳಬಹುದು, 2 ಮಾರ್ಕ್ಸ್ ಬರುವುದು. ಆಲ್ರೆಡಿ ಲಾಸ್ಟ್ ಟೈಮ್ ಇದ್ರಲ್ಲಿ 1 ಮಾರ್ಕ್ಸ್ ಕೇಳಿದ್ರು ಟಿ ಅಲ್ಲಿ, ಮತ್ತೆ ಇದರಲ್ಲಿ 1 ಮಾರ್ಕ್ಸ್ ಕೇಳಿದ್ರು. ಸೊ ತ್ರಿಕೋನಮಿತಿಯಲ್ಲಿ ಮತ್ತೆ ಸಮಸ್ಯೆಗಳ ಮೇಲೆ ಕ್ವಶನ್ಸ್ ಕೇಳಿದ್ರು. ನೆಕ್ಸ್ಟ್ ಯೂಕ್ಲಿಡ್ ನ ರೇಖಾಗಣಿತ ಪರಿಚಯ. ಸೊ ಇದು ಇರ್ತಕ್ಕಂತಹ ಚಾಪ್ಟರ್ ಬಂದು 9th ಅಲ್ಲಿ ಇದೆ. ಸೊ ಯೂಕ್ಲಿಡ್ ರೇಖಾಗಣಿತ, ಅದರಲ್ಲಿ ರೂಲ್ಸ್ ಇದಾವೆ, ನಿಯಮಗಳಿದಾವೆ. ಆ ನಿಯಮಗಳನ್ನ ತಿಳ್ಕೊಂಡ್ರೆ 1 ಮಾರ್ಕ್ಸ್ ಬರುವಂತಹ ಚಾನ್ಸಸ್ ಇದೆ ಈ ಒಂದು ಪಾಠದಿಂದ. ಸೊ ಇದು ಬಂದು 9th ಅಲ್ಲಿ ಇದೆ. ನೆಕ್ಸ್ಟ್ ರೇಖೆಗಳು ಮತ್ತೆ ಕೋನಗಳು. ಸೊ ರೇಖೆಗಳು ಮತ್ತೆ ಕೋನಗಳು ಹೇಳ್ಬೇಕಾದ್ರೆ ಇದು ಬೇಸಿಕ್ ಇಂದ ಇದೆ. 6th ಮತ್ತೆ 7th ಅಲ್ಲಿ ಬೇಸಿಕ್ ಇದೆ. ಇರ್ತಕ್ಕಂಥ ಪ್ರಾಬ್ಲಮ್ಸ್ ಒಂದು 8th ಮತ್ತೆ 9th ಅಲ್ಲಿ ಇದೆ. ಸೊ ಇದರಲ್ಲೂ ಸಹ 1 ಮಾರ್ಕ್ಸ್ ಕೇಳ್ಬೋದು, ಇಲ್ಲ 2 ಮಾರ್ಕ್ಸ್ ಕೇಳ್ಬೋದು. ಬಿಗ್ ಚಾಪ್ಟರ್ ಇದು, ರೇಖೆಗಳು ಮತ್ತೆ ಕೋನಗಳು. ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿ, ಇದರಲ್ಲಿ 1 ಅಂಕ ಕೇಳ್ತಾರೆ. ಸೊ ಇದರಲ್ಲಿ ಯಾವ್ಯಾವ ಟಾಪಿಕ್ಸ್ ಇದೆ? ಡಿಸ್ಟೆನ್ಸ್ ಫಾರ್ಮುಲಾ ಇದೆ, ದೂರದ ಸೂತ್ರ, ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ, ಭಾಗಾಂಶ ಸೂತ್ರ, ಸೆಕ್ಷನ್ ಫಾರ್ಮುಲಾ ಆಯ್ತಾ. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಇದೆ. ಏರಿಯಾ ಆಫ್ ಟ್ರಯಾಂಗಲ್ 3 ವರ್ಟಿಸಸ್ ಕೊಟ್ಟಾಗ ಏರಿಯಾ ಆಫ್ ಟ್ರಯಾಂಗಲ್ ಮಾಡೋದು. ಜೊತೆಗೆ ಸ್ಲೋಪ್ ಅನ್ನ ಕಂಡುಹಿಡಿಯುವಂತದ್ದು ಇದೆ. ಸ್ಲೋಪ್ ಇಳಿಜಾರು ಕಂಡುಹಿಡ್ತಕ್ಕಂಥ ಟಾಪಿಕ್ ಇದೆ ಇದರಲ್ಲಿ. ಮತ್ತೆ ಮಿಡ್ ಪಾಯಿಂಟ್ ಫಾರ್ಮುಲಾ ಇದೆ, ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ 5 ಟಾಪಿಕ್ಸ್ ಇರ್ತಕ್ಕಂಥ ಚಾಪ್ಟರ್ ಇದು. 1 ಮಾರ್ಕ್ ಇಲ್ಲ 2 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇದೆ. ಹತ್ತಿರದಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಸಹ ಕೊಡ್ತೀನಿ, 24%. ನೆಕ್ಸ್ಟ್ ಬಿಗ್ ಚಾಪ್ಟರ್ 1 ಇಲ್ಲ 2 ಮಾರ್ಕ್ಸ್ ಪಕ್ಕ ಬರ್ತದೆ, ತ್ರಿಭುಜಗಳು. ಸೊ ಇದು ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ಕ್ಲಾಸ್ ಇಂದ ಬರ್ತದೆ ಅಂದ್ರೆ 6th ಇಂದ 10th ವರೆಗೂ ಎಲ್ಲಾ ಚಾಪ್ಟರ್ಸ್ ಅಲ್ಲಿ ಇದೆ. 6th 7th ಅಲ್ಲಿ ಬೇಸಿಕ್ ಇದೆ, 8th 9th ಅಲ್ಲಿ 10th ಅಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ ಇದೆ. 23 24 ಹೋದ್ರೆ ಟೆಕ್ಸ್ಟ್ ಬುಕ್ ಜಾಸ್ತಿ ಇದೆ. 24 25 ಬೇಡ, ಸ್ವಲ್ಪ ರಿಡ್ಯೂಸ್ ಆಗಿದೆ ಸಿಲೆಬಸ್ ಅಲ್ಲಿ. ಸೊ ಇದರಲ್ಲಿ ಏನೇನಿದೆ? ತ್ರಿಭುಜದಲ್ಲಿ ಉದ್ದಗಳು ಇದಾವೆ, ಗುಣಲಕ್ಷಣಗಳು, ಪ್ರಾಪರ್ಟೀಸ್ ಇದಾವೆ, ಮತ್ತೆ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್, ASA, ತ್ರಿಬಲ್ ಎಸ್, ತ್ರಿಬಲ್ ಎ, ಸೊ ನೆಕ್ಸ್ಟ್ SAS. ಸೊ ಇಷ್ಟು ಸಿದ್ಧಾಂತಗಳಿದಾವೆ. ನೆಕ್ಸ್ಟ್ ಸಿಮಿಲಾರಿಟಿ ಟ್ರಯಾಂಗಲ್ಸ್, ಎರಡು ತ್ರಿಭುಜಗಳಿಗೆ ಏನಿದೆ ಸಿಮಿಲಾರಿಟಿ ಅದನ್ನ ತಿಳ್ಕೊಬೇಕಾದ್ರೆ ಈ ಚಾಪ್ಟರ್ ಅಲ್ಲಿ ಇದೆ. ನೆಕ್ಸ್ಟ್ ಅದರ ಮೇಲೆ ಇರ್ತಕ್ಕಂಥ ಥಿಯರಮ್ಸ್ ಇದಾವೆ. ಯಾವ್ಯಾವ ಥಿಯರಮ್ಸ್? ಪೈಥಾಗೋರಸ್ ಥಿಯರಮ್ ಇದೆ, ಥೇಲ್ಸ್ ಥಿಯರಮ್ ಇದೆ, ಥೇಲ್ಸ್ ಥಿಯರಮ್ ಜೊತೆಗೆ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಒಂದಿದೆ, ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಆಯ್ತು. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣಗಳು, ಏರಿಯಾ ಆಫ್ ಟ್ರಯಾಂಗಲ್ಸ್. ಸೊ ಅಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಮತ್ತೆ ಎರಾನ್ಸ್ ಫಾರ್ಮುಲಾನು ಯೂಸ್ ಮಾಡ್ಕೊಂಡು ಬೇಕಾದ್ರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣಗಳನ್ನ ಕಂಡುಹಿಡಿಯಬಹುದು. ಸೊ ವರ್ಟಿಸಸ್ ಕೊಟ್ಟಾಗ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಾಹ್ಯ ಕೋನ ಪ್ರಮೇಯ, ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರ್ತವೆ ಎಕ್ಸ್ಟೀರಿಯರ್ ಆಂಗಲ್ ಮೇಲೆ. ನೆಕ್ಸ್ಟ್ ಚತುರ್ಭುಜಗಳು, ಇದು 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಬರ್ತಕ್ಕಂತಹ ಚಾಪ್ಟರ್ ಆಗಿರ್ತದೆ. ಚತುರ್ಭುಜಗಳು 6th 7th 8th ಮತ್ತೆ 9th ಅಲ್ಲಿ ಇದೆ. ಇದು 8th ಮತ್ತೆ 9th ಅಲ್ಲಿ ಜಾಸ್ತಿ ಇದೆ. ಇದರಲ್ಲಿ 9th ಅಲ್ಲಿ ಬಂದು ಪ್ಯಾರಲೋಗ್ರಾಮ್ ಮೇಲೆ ಜಾಸ್ತಿ ಇದೆ. ಪ್ಯಾರಲೋಗ್ರಾಮ್ ಅಂದ್ರೆ ಸಮಾಂತರ ಚತುರ್ಭುಜದ ಮೇಲೆ ಜಾಸ್ತಿ ಇದೆ. ಸೊ ಚತುರ್ಭುಜದಲ್ಲಿ ವಿಧಗಳು 6 ವಿಧಗಳಿದಾವೆ. ಸೊ 6 ವಿಧಗಳಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ತಿಳ್ಕೊಂತೀವಿ. ಮತ್ತೆ ಆ ಒಂದು 6 ವಿಧಗಳಿಗೆ ಸುತ್ತಳತೆ ಮತ್ತೆ ವಿಸ್ತೀರ್ಣಗಳನ್ನ ಕಂಡುಹಿಡ್ಕೊಂತೀವಿ, ಪೆರಿಮೀಟರ್ ಅಂಡ್ ಏರಿಯಾ. ಸೊ ಪ್ರಮೇಯಗಳು ಬಂದು ಆಕ್ಚುಲಿ ಅದು ಪ್ರಮೇಯಗಳು ಅನ್ನೋದಕ್ಕಿಂತ ನಾವು ಪ್ರಾಪರ್ಟೀಸ್ ಇಂದ ಏನ್ ಮಾಡ್ತೀವಿ, ಪ್ರೂಫ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ವೃತ್ತಗಳು. ಸೊ ವೃತ್ತಗಳು ಯಾವ್ಯಾವ ಚಾಪ್ಟರ್ ಇಂದ ಇದೆ ಅಂದ್ರೆ 8th ಇಲ್ಲ 9th 10th ಅಲ್ಲಿ ಜಾಸ್ತಿ ಇದೆ. 6th 7th ಅಲ್ಲಿ ಸ್ವಲ್ಪ ಬೇಸಿಕ್ ಇದಾವೆ, ಮೀನಿಂಗ್ಸ್ ಇದಾವೆ. ರೇಡಿಯಸ್ ಅಂದ್ರೆ ಏನು, ಡಯಾಮೀಟರ್ ಅಂದ್ರೆ ಏನು, ವೃತ್ತಗಳು. ಸೊ ವೃತ್ತಗಳು ಬಂದಾಗ ಸೊ ಮೂಲಭೂತ ಅಂಶಗಳು, ಬೇಸಿಕ್ ಕಾನ್ಸೆಪ್ಟ್ ಆಫ್ ಸರ್ಕಲ್ಸ್ ಹೇಳ್ತೀವಿ. ಮತ್ತೆ ಅದರ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಸ್. ಸೊ ಅದರ ಮೇಲೆ ಜೊತೆಗೆ ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣ ಸಮಸ್ಯೆಗಳು. ಆಕ್ಚುಲಿ ಇದರಲ್ಲಿ 7th ಅಲ್ಲಿ ಜಾಸ್ತಿ ಇದಾವೆ.
ವೃತ್ತದ ಮೇಲೆ ಸುತ್ತರಣೆ ಮತ್ತು ವಿಸ್ತೀರ್ಣದ ಮೇಲೆ ಇದರಲ್ಲಿದೆ 7th ಅಲ್ಲಿ ಇದೆ. ನೆಕ್ಸ್ಟ್ ಚಕ್ರೀಯ ಚತುರ್ಭುಜ ಇದು 8th ಮತ್ತೆ 9th ಅಲ್ಲಿ ಇದೆ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ಸ್ ಅಂದ್ರೆ ಚತುರ್ಭುಜದ ಒಳಗೆ ಸರ್ಕಲ್ ಇದ್ರೆ ಅದನ್ನ ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ನೆಕ್ಸ್ಟ್ ವೃತ್ತಕ್ಕೆ ಸಂಬಂಧಿಸಿದ ಮೇಲಿನ ವಿಸ್ತೀರ್ಣಗಳು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಇದು 10th ಅಲ್ಲಿ ಒಂದು ಚಾಪ್ಟರ್ ಇದೆ. ಅದರ ಮೇಲೆ 1 ಮಾರ್ಕ್ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರ್ತವೆ. ನೆಕ್ಸ್ಟ್ ಕ್ಷೇತ್ರ ಗಣಿತ ಬಿಗ್ ಚಾಪ್ಟರ್. ಪ್ರತಿ ಸರಿನೂ 1 ಇಲ್ಲ 2 ಅಂಕ ಬರ್ತಕ್ಕಂಥದ್ದು ಟಿಟಿಗೆ. ಸೊ ಅದರಲ್ಲಿ ಕ್ಯೂಬ್, ಸಿಲಿಂಡರು, ಶಂಕು, ಗೋಳ, ಅರ್ಧ ಗೋಳ, ಶಂಕುವಿನ ಭಿನ್ನಕ, ಪ್ರಸಮ ಕೋನ್, ಸಿಲಿಂಡರು, ಕೋನು. ನೆಕ್ಸ್ಟ್ ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ, ಜೋಡಿಸಿದ ಘನಾಕೃತಿಗಳ ಘನಫಲ, ಮತ್ತೆ ಕಂಬೈನ್ ಏರಿಯಾ ಆಫ್ ಕಂಬೈನ್ಡ್ ಫಿಗರ್ಸ್ ಇದು 10th ಅಲ್ಲಿ ಇದೆ. ಸೊ ಇವೆಲ್ಲ ಸಹ 9th ಅಲ್ಲಿ ಇದೆ. ಫಾರ್ಮುಲಾಸ್ ಬರಬೇಕು. ನೆಕ್ಸ್ಟ್ ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸುವುದು 10th ಅಲ್ಲಿ ಇದೆ. ಲಾಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ಇದೆ, ಬಟ್ ಈ ಇಯರ್ ಸಿಲೆಬಸ್ ಅಲ್ಲಿ ಇದಿಲ್ಲ. ಸೊ ಆದ್ರಿಂದ ಲಾಸ್ಟ್ ಇಯರ್ ಸಿಲೆಬಸ್ ಅದನ್ನೇ ಓದ್ರಿ, 23-24 ಓದ್ರಿ ಅಂತ ನಾನು ಹೇಳ್ತಾ ಇರೋ ರೀಸನ್ ಇದೆ. ನೆಕ್ಸ್ಟ್ ಸ್ಟಾಟಿಸ್ಟಿಕ್ಸ್ ಮತ್ತೆ ಪ್ರಾಬಬಿಲಿಟಿ, ಸಂಖ್ಯಾಶಾಸ್ತ್ರ ಮತ್ತೆ ಸಂಭವನೀಯತೆ. ಸೊ ಸಂಖ್ಯಾಶಾಸ್ತ್ರದಲ್ಲಿ ಏನೇನು ತಿಳ್ಕೊಂತೀವಿ ಆಗ್ಲೇ ಹೇಳಿದೀವಿ. ಸರಾಸರಿ, ಮೀನ್, ನೆಕ್ಸ್ಟ್ ಮಧ್ಯಾಂಕ, ಮೀಡಿಯನ್, ನೆಕ್ಸ್ಟ್ ಬಹುಲಕ, ಮೋಡ್. ಸೊ ಇದು ಬಂದು ಮಧ್ಯಾಂಕ ಬಹುಲಕ ಆಯ್ತು. ನೆಕ್ಸ್ಟ್ ಸಂಭವನೀಯತೆಯಲ್ಲಿ ಬಂದ್ರೆ, ಸೊ ಸಂಭವನೀಯತೆಯಲ್ಲಿ ನಾಣ್ಯಗಳ ಮೇಲೆ, ಕಾಯಿನ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತವೆ. ನೆಕ್ಸ್ಟ್ ಡೈಸ್, ದಾಳ, ಮತ್ತೆ ಕಾರ್ಡ್ಸ್ ಅಂತ ಬರುತ್ತೆ. ಕಾರ್ಡ್ಸ್ ಮೇಲೆ ಆಡ್ತಾರೆ. ಸೊ ಕಾರ್ಡ್ಸ್ ಮೇಲೆ, ನಾಣ್ಯಗಳ ಮೇಲೆ, ದಾಳಗಳ ಮೇಲೆ ಲೆಕ್ಕಗಳು ಬರ್ತಕ್ಕಂಥ ಸಂಭವನೀಯತೆ. ಜೊತೆಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಬರುವಂತಹ ಚಾನ್ಸಸ್ ಇರ್ತದೆ. ಸೊ ಇದು ಚಾಪ್ಟರ್ 9th ಅಲ್ಲಿ ಮತ್ತೆ 10th ಅಲ್ಲಿ. ಇದರಲ್ಲೂ ಲಾಸ್ಟ್ ಟೈಮ್ 1 ಮಾರ್ಕ್ 2 ಮಾರ್ಕ್ಸ್ ಕೇಳಿದ್ರು, ಇದರಿಂದ 1 ಮಾರ್ಕ್ಸ್ ಕೇಳಿದ್ರು, ಸಂಭವನೀಯತೆಯಿಂದನೂ ಸಹ 1 ಮಾರ್ಕ್ಸ್ ಕೇಳಿದ್ರು. ನೆಕ್ಸ್ಟ್ ಘನಾಕೃತಿಗಳು, ಸಾಲಿಡ್ ಶೇಪ್ಸ್. ಸೊ ಇದರಲ್ಲಿ 2D ಶೇಪ್ಸ್ ಕೇಳ್ತಾರೆ ಮತ್ತೆ 3D ಶೇಪ್ಸ್ ಕೇಳ್ತಾರೆ. ಅದ್ರ ಮೇಲೆ ಪ್ರಾಬ್ಲಮ್ಸ್ ಸಹ ಇದಾವೆ. ಸೊ ಇದರಲ್ಲಿ ಘನಾಕೃತಿಗಳು ಬಂದು 7th ಅಲ್ಲಿ 6th ಅಲ್ಲಿ ಒಂದಷ್ಟು ಬೇಸಿಕ್ ಇದೆ ಅಂತ ಹೇಳ್ತಾ, ಸೊ ಈಗ ಇದೆಲ್ಲ ಆಯ್ತು. ನೆಕ್ಸ್ಟ್ ನಾವು ಓದೋದು ಹೇಗೆ ಸರ್ ನೋಡ್ರಿ, ಒಂದು ಚಾಪ್ಟರ್ ತಗೊಂಡ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ಸ್ ಅಂತ. ಸೊ ಟ್ರಯಾಂಗಲ್ಸ್, ಸೊ ಫಸ್ಟ್ ಮೀನಿಂಗ್ಸ್ ತಿಳ್ಕೊಡ್ರಿ, ಪ್ರಾಪರ್ಟೀಸ್ ತಿಳ್ಕೊಡ್ರಿ, ಗುಣಲಕ್ಷಣಗಳು ತಿಳ್ಕೊಂತೀವಿ. ಸೊ ಅದಾದ್ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್, ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ ಇದಾವೆ. ನೆಕ್ಸ್ಟ್ ಪೆರಿಮೀಟರ್ ಅಂಡ್ ಏರಿಯಾ, ಪೆರಿಮೀಟರ್ ಮತ್ತೆ ಏರಿಯಾ ಬರ್ತೀವಿ. ಸೊ ಅದರಲ್ಲಿ ಯಾವ್ದಿದೆ ನೋಡ್ಕೋಬೇಕು, ಏರಿಯಾ ಯಾವ್ದಿದೆ ಅಂತ. ಮತ್ತೆ ಸಿದ್ಧಾಂತಗಳು, ASA. ಸೊ ಈ ತರ ನೋಡ್ಕೊಂಡ್ಬೇಕು. ಅದ್ರ ಮೇಲೆ ಪ್ರಾಬ್ಲಮ್ಸ್. ಸೊ ಈ ತರ ಮಾಡ್ಕೊಂಡು ಇದೆಲ್ಲಾ ಟಾಪಿಕ್ 6th, 7th, 8th, 9th, 10th ಅಲ್ಲಿ ಇದೆ. ಸೊ 10th ಅಲ್ಲಿ ಇರ್ತಕ್ಕಂಥದ್ದು ಥಿಯರಮ್ಸ್ ಮೇಲೆ ಪಕ್ಕ ಒಂದು ಕ್ವಶನ್ಸ್ ಬಂದೇ ಬರ್ತದೆ. 80% ಬರ್ತಕ್ಕಂಥ ಕ್ವಶನ್ ಇಲ್ಲೇ ಬರ್ತಕ್ಕಂಥದ್ದು. ಈ 20% ಇಲ್ಲಿ ಏರಿಯಾ ಮತ್ತೆ ಪೆರಿಮೀಟರ್ ಬರುತ್ತೆ. ಸೊ ಅದೇ ರೀತಿ ನಿಮಗೆ ಏನೇ ಡೌಟ್ಸ್ ಇದ್ರೇನು ಸಹ ನಿಮ್ಗೆ ಡೌಟ್ಸ್ ಏನಾದ್ರು ಬಂತು ಓದುವಾಗ, ಮ್ಯಾಥ್ಸ್ ಮತ್ತೆ ಸೈನ್ಸ್ ಬಗ್ಗೆ ಏನಾದ್ರು ಇದ್ರೆ, ಸೈನ್ಸ್ ಬಗ್ಗೆ ಏನೇ ಡೌಟ್ ಇದ್ರು ಖಂಡಿತ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 9883807490. ಓನ್ಲಿ ಮೆಸೇಜ್ ಅಷ್ಟೇ. ಟೆಲಿಗ್ರಾಮ್ ಅಲ್ಲಾದ್ರೂ ಮಾಡ್ರಿ, ವಾಟ್ಸಪ್ ಅಲ್ಲಾದ್ರೂ ಮಾಡ್ರಿ, ಓನ್ಲಿ ಮೆಸೇಜ್ ಮಾಡ್ರಿ, ದಯವಿಟ್ಟು ಕಾಲ್ ಮಾಡಬೇಡ್ರಿ ಅಂತ ಹೇಳ್ತಾ, ಸೊ ಮುಂದಿನ ತರಗತಿಯಲ್ಲಿ ನಿಮ್ಮ ಸಮಯಕ್ಕೆ ನಮ್ಮ ಟೈಮ್ ಟೇಬಲ್ ಅನ್ನ ಒಂದು ಕೊಡ್ತೀವಿ. ಸೊ ಅದ್ರ ಪ್ರಕಾರ ಓದಿದ್ದೀರಾ ಅಂದ್ರೆ, ಆ ಟೈಮ್ ಮ್ಯಾನೇಜ್ ಮಾಡಿದ್ದೀರಾ ಅಂದ್ರೆ ಪಕ್ಕ ನೀವೇನಾಗ್ತೀರಾ TT ಅಲ್ಲಿ ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಾ
ಸೊ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.